ಇನ್ನು ಆಟವಾಡ್ತಾ ಮಹಡಿಯಿಂದ ಪುಟ್ಟ ಮಗುವೊಂದು ಕೆಳಗಡೆ ಬಿದ್ದಿದೆ. ಬೆಂಗಳೂರಿನ ನಾಯಂಡಹಳ್ಳಿಯಲ್ಲಿ ನಡೆದಿರ್ತಕ್ಕಂತಹ ಭೀಕರ ಘಟನೆ. 1.5 ವರ್ಷದ ಸಹನಾ ಅನ್ನುವ ಮಗು ಆಟವಾಡ್ತಾ ಮಹಡಿಯಿಂದ ಕೆಳಗಡೆ ಬಿದ್ದಿರುವಂಥದ್ದು. ಈಗ ಸಹನಾ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. ನವೀನ್ ಮತ್ತು ಜಯಶ್ರೀ ದಂಪತಿಯ ಹೆಣ್ಣು ಮಗು ಆಟ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ಮಹಡಿಯಿಂದ ಕೆಳಗಡೆ ಬಿದ್ದುಬಿಡುತ್ತೆ. ಈ ತಿಂಗಳ 6ನೇ ತಾರೀಕು ನಡೆದಿರ್ತಕ್ಕಂಥ ಘಟನೆ. 3ನೇ ಮಹಡಿಯಿಂದ ಬಿದ್ದಿರ್ತಕ್ಕಂಥ ಮಗು ಈಗ ಚೇತರಿಸ್ಕೊಳ್ತಾ ಇದೆ. ಆಟವಾಡ್ತಾ ಮನೆಯ ಮುಖ್ಯ ಬಾಗಿಲನ್ನು ದಾಟಿ ಮಗು ಆಯ ತಪ್ಪಿ ಮಹಡಿಯಿಂದ ಕೆಳಗಡೆ ಬಿದ್ದಿದೆ. ಇನ್ನು ಮಗು ಸಹನಾ ಬೀಳುವಂತಹ ದೃಶ್ಯ ಇದೆಯಲ್ಲ, ಅದು CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಭಯಂಕರವಾಗಿದೆ ಅದು. ವಿಜುವಲ್ಸು ಮೈನೆ ವಿರಳಿಸುವ ರೀತಿಯಲ್ಲಿದೆ, ಭಯಗೊಳ್ಳುವ ರೀತಿಯಲ್ಲಿದೆ. ಬಿದ್ದ ಕೂಡಲೇ ಸಹನಾ ತಲೆಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೋಡಿ ಎಷ್ಟು ಭಯಾನಕವಾಗಿದೆ ಅನ್ನುವಂಥದ್ದು ನೋಡಲಿಕ್ಕೆ ಒಂದು ರೀತಿಗೆ ಕಷ್ಟ ಆಗ್ತಾ ಇದೆ. 3ನೇ ಮಹಡಿಯಿಂದ ಮಗು ಬಿದ್ದಿದೆ. ಪೋಷಕರೆಲ್ಲರೂ ಸಹ ಆತಂಕಭರಿತರಾಗಿದ್ದಾರೆ. ನೋಡಿ ಆ ಮಗು ಹೆಂಗೆ ಬಿದ್ದಿದೆ ಕೆಳಗಡೆ. ಆಟ ಆಡ್ತಾ ಕೆಳಗಡೆ ಬಿದ್ದಿರುವಂಥದ್ದು. ಇಮ್ಮಿಡಿಯೇಟ್ಲಿ ಅಲ್ಲಿದ್ದಂಥವ್ರು ಅಕ್ಕಪಕ್ಕ ನೆರೆಹೊರೆಯವರೆಲ್ಲ ಓಡಿ ಬಂದು ಮಗುನ ಮೇಲೆತ್ತಿದ್ದಾರೆ. ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಸೇರಿಸುವಂಥ ಒಂದು ಕಾರ್ಯ ನಡೆದಿದೆ. ಅದಕ್ಕೆ ಹೇಳೋದು ಪೋಷಕರಿಗೆ, ಒಂದು, ದಯವಿಟ್ಟು ಮಕ್ಕಳ ವಿಚಾರದಲ್ಲಿ ಜಾಗರೂಕರಾಗಿ ಅಂತ. ಓಕೆ, ಇನ್ನು ವೀಕ್ಷಕರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹನಾ ಅವರ ತಂದೆ ಮಾತನಾಡಿದ್ದಾರೆ, ನೋಡೋಣ. ಇನ್ಸಿಡೆಂಟ್ ಏನಿಲ್ಲ ಸರ್, ಅದು ನಾನು ಸೋಮವಾರ ಸಾಯಂಕಾಲ 6 ಗಂಟೆ ಬಿಟ್ಟಿದ್ದೀನಿ ಫ್ಯಾಕ್ಟ್ರಿ. ನಮ್ಮ ಮಿಸ್ಸಸ್ ಫೋನ್ ಮಾಡಿದೆ, ಪಾಪು ಬಂತ, ನಮ್ಮ ಡ್ಯಾಡಿ ಬಂದ, ಏನು ಮಾಡ್ತಾ ಇದೆ ಅಂತ ಕೇಳಿದೆ. ಅದು ಚೆನ್ನಾಗಿದೆ, ಪಾಪು ಹುಷಾರಾಗಿದೆ, ಆಡ್ಕೊಂಡಿದೆ ಅಂತ ಹೇಳಿದ್ರು. ಆಮೇಲೆ ನಾನು 4 ಗಂಟೆ ಫ್ಯಾಕ್ಟ್ರಿಯಿಂದ ಮುಂದೆ ಬಂದೆ. ಅಲ್ಲಿಗೆ ಫೋನ್ ಬಂತು ಎದುರುಗಡೆ ಮನೆಯಿಂದ. ಎದುರುಗಡೆ ಮನೆಯಲ್ಲಿ ಫೋನ್ ಮಾಡಿ ಪಾಪು ಬಿದ್ದೋಗಿದೆ ಅಂತ ಹೇಳಿದ್ರು. ನಾನು ಸ್ವಲ್ಪ ಫುಲ್ಲು ಟೆನ್ಷನ್ ಇದೆ, ಗಾಡಿ ಓಡಿಸ್ತಾ ಇದೆ. 5 ಮಿನಿಟ್ಸ್ ಕುತ್ಕೊಬಿಟ್ಟು ಆಗಿಲ್ಲ ನನಗೆ. ಸೈಡಲ್ಲಿ ಕುತ್ಕೊಂಡು ಆಮೇಲೆ ಫೋನ್ ಮಾಡಿದೆ, ಇಬ್ಬರು ಕಾಂಟ್ಯಾಕ್ಟ್ ತೆಗಿಲಿಲ್ಲ. ಇವರು ಬಿದ್ದಿದ ತಕ್ಷಣ ಅದೇನು ಮಾಡಿದ್ದಾರೆ, ಪಾಪು ಅದು ಏನು ಬಿಡೋದು, ಪಾಪು ಕಾರಣ ಆಟ ಆಡ್ಕೊಂಡು ಬಿದ್ದೋಗಿದೆ. ಯಾರ್ದು ತಪ್ಪೇನಿಲ್ಲ. ನಮ್ಮ ಡ್ಯಾಡಿ ಬಂದಿದ್ದಾರೆ, ಬಾಕ್ಲು ತೆಗ್ದಿದ್ದಾರೆ, ಡ್ರೆಸ್ ಚೇಂಜ್ ಮಾಡಕ್ಕೆ ಹೋಗಿದ್ದಾರೆ. ಡ್ರೆಸ್ ಚೇಂಜ್ ಮಾಡ್ಕೊಂಡು, ಯಾಕಂದರೆ ಅವ್ರು ಹೊರಗಡೆ ಆಟೋ ಓಡಿಸ್ತಾರಲ್ಲ, ಮಗುಗೆ ಇನ್ಫೆಕ್ಷನ್ ಆಗುತ್ತಂದ್ರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೈಕಾಲು ತೊಳ್ಕೊಂಡು ಪಾಪುನ ಎತ್ಕೊತಾರೆ. ನಮ್ಮ ಮಿಸ್ಸಸ್ ಏನು ಮಾಡಿದ್ರು, ಹಾಲು ಇಕ್ಕಿದ್ರು. ಹಾಲು ಸ್ನಾನ ಮಾಡಕ್ಕೆ ಹೋಗಿ ಡೋರ್ ತೆಗ್ದಿದ್ದಲ್ಲ, ಡೋರ್ ಒಂದು ಹಾಕಿಲ್ಲ. ಅದು ಹಂಗೂ ಪಾಪು ಅವಳು ಹಾಲು ಸ್ನಾನ ಮಾಡಿ ಹೊಸ್ಲತ್ರ ಬಂದಿದ್ದಾಳೆ. ಪಾಪು ಎಲ್ಲ ಅಂತ ಬೇಗ ಏನಾಗಿದೆ, ಚೇರ್ ಇಟ್ಟಿದ್ದ ಪ್ಯಾಸೇಜಲ್ಲಿ, ಆ ಚೇರ್ ಮೇಲೆ ಎತ್ತಿ ಬಿದ್ದೋಗಿದೆ. ಅಷ್ಟೇ ಆಗಿದೆ ಸರ್, ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಅಷ್ಟು ಪಾಪುದೇ ತಪ್ಪೋದು, ಇವಾಗ ನಾವೇನು ಮಾಡೋಕ್ಕಾಗಲ್ಲ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಈಗ ಲೈವಲ್ಲಿ ಕನೆಕ್ಟ್ ಆಗಿರುವಂಥದ್ದು. ವೆಂಕಟೇಶ್, ಸದ್ಯ ಸಹನಾ ಅವರ ಮಗುವಿನ ಆರೋಗ್ಯ ಯಾವ ರೀತಿಯಾಗಿದೆ, ಚೇತರಿಸ್ಕೊಳ್ತಾ ಇದ್ದಾರಾ ಹೇಗೆ ಅಂತ, ಮತ್ತು ಇದು ಎಲ್ಲ ಪೋಷಕರಿಗೂ ಒಂದು ಜಾಗೃತಿ ಆಗಬೇಕು ಅನ್ನುವಂಥದ್ದು. ತುಂಬ ಕಡೆಗಳಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿದೆ. ಸೊ ಹಾಗಾಗಿ ಪೋಷಕರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ವೆಂಕಟೇಶ್, ನಡೆದಂಥ ಈ ಹೌದು ಶಿವಶಂಕರ್, ನಿನ್ನೆ ಏನು ಮಗುವಿನ ಒಳಗಡೆ ಬಿಟ್ಟು ತಾಯಿ ಕೂಡ ಹಾಲನ್ನು ಕಾಯಿಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಮಗುವನ್ನು ಕೂಡ ಜಾಗ್ರತೆಯಿಂದ ನೋಡ್ಕೊಂಡಿರ್ತಾರೆ. ಆಗ ಅವ್ರ ಮಾವ ಅವರು ಕೂಡ ಏನೋ ಆಟೋಗೆ ಹೋಗಿರ್ತಾರೆ. ಅವ್ರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಡೋರನ್ನು ಓಪನ್ ಮಾಡಿ ಒಳಗಡೆ ಬರ್ತಾರೆ. ಆ ಸಂದರ್ಭದಲ್ಲಿ ಮಗು ಕೂಡ ಒಳಗಡೆಯಿಂದ ಆಟ ಆಡ್ತಾ ಹೊರಗಡೆ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಪ್ಯಾಸೇಜಲ್ಲಿ ಇಟ್ಟಿದ್ದಂತಹ ಒಂದು ಚೇರ್ ಏನಿರುತ್ತೆ, ಆ ಚೇರ್ನ ಮೇಲೆ ಹತ್ತಿ ಮಗು ಕೆಳಗಡೆ ಬೀಳುತ್ತೆ. ಒಂದು 1ನೇ ಮಹಡಿ ಮನೆಯಿಂದ ಈ ಮಗು ಕೆಳಗಡೆ ಬೀಳುತ್ತೆ. ತಕ್ಷಣ ಅವರು ಕೂಡ ಗಾಬರಿಯಿಂದ ಕಿರಿಚಿಕೊಳ್ತಾರೆ. ನೋಡ್ತಿದ್ದವರು ಅವ್ರ ತಾಯಿ ಕೆಳಗಡೆ ಹೋಗಿ ಮಗುವಿನ ಸ್ಥಿತಿಯನ್ನು ನೋಡಿದಂಥ ವೇಳೆಯಲ್ಲಿ ಮೂರ್ಛೆ ಹೋಗಿ ಕೆಳಗಡೆ ಬಿಡ್ತಾರೆ. ತಕ್ಷಣ ಅಲ್ಲಿದ್ದಂಥವರೆಲ್ಲರೂ ಕೂಡ ಒಂದು ಆಸ್ಪತ್ರೆಗೆ ಕರ್ಕೊಂಡು ಬಂದು ಏನೋ ಒಂದು ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಸದ್ಯ ಮಗುವಿನ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಪ್ರಾಣಾಪಾಯದಿಂದ ಪಾರಾಗಿದೆ ಅಂತ ಹೇಳಿ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ. ಈಗ ICU ಕೂಡ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ. ಇನ್ನು ಮೂರ್ಛೆ ಹೋಗಿದ್ದಂಥ ತಾಯಿಗೂ ಕೂಡ ಒಂದು ಚಿಕಿತ್ಸೆಯನ್ನು ಕೊಟ್ಟ ನಂತರ ಅವರು ಕೂಡ ಈಗ ಸುಧಾರಿಸಿಕೊಂಡಿದ್ದಾರೆ. ಮಗುವನ್ನು ಕೂಡ ನೋಡ್ತಾ ಇದ್ದಾರೆ ಸದ್ಯ. ಆದರೆ ಈಗ ಅವರು ಆಟವನ್ನು ಓಡಿಸಿ ಜೀವನವನ್ನು ಮಾಡ್ತಾ ಇದ್ರು. ಹಾಗಾಗಿ ಈಗ ಒಂದು ಆರ್ಥಿಕವಾಗಿ ಸ್ವಲ್ಪ ಸಹಾಯದ ಒಂದು ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ. ಹೀಗಾಗಿ ಹೆಚ್ಚಿನ ಒಂದು ಚಿಕಿತ್ಸೆ ಅವಶ್ಯಕತೆ ಇರೋದ್ರಿಂದಾಗಿ ಅದಕ್ಕೆ ಬೇಕಾದಂತಹ ಒಂದು ಚಿಕಿತ್ಸಾ ವೆಚ್ಚವನ್ನು ಭರಿಸೋದಕ್ಕೆ ಕೂಡ ಯಾರಾದರೂ ಸಹಾಯವನ್ನು ಮಾಡಿ ಅಂತ ಹೇಳಿ ಕೂಡ ಅವರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ತಾಯಿ ಕೂಡ ಒಂದು ಜಾಗ್ರತೆಯಿಂದನೇ ಪ್ರತಿನಿತ್ಯ ಕೂಡ ಮಗುವನ್ನು ನೋಡ್ಕೊಳ್ತಾ ಇದ್ರು. ನಿನ್ನೆ ಅಚಾನಕ್ ಆಗಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಅದರಲ್ಲಿ ಮಗು ಬೇಕಂತ ಕೂಡ ಬರಲಿಲ್ಲ, ಆದರೆ ಈ ರೀತಿ ಆಗಿದೆ, ಆಗಬಾರ್ದಾಗಿತ್ತು. ಆದರೆ ಈಗ ಒಂದು ಆ ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಅಂತ ಹೇಳಿ ಕೂಡ ಅವ್ರ ತಂದೆಯನ್ನು ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸದ್ಯ ಮಗುವಿನ ಪ್ರಾಣಾಪಾಯದಲ್ಲಿ ಅಂದರೆ ಆರೋಗ್ಯದಲ್ಲಿ ಈಗ ಚೇತರಿಕೆ ಕಾಣ್ತಾ ಇರುವಂತದ್ದು. ಸದ್ಯ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಹೇಳಿ ಕೂಡ ಈಗ ವೈದ್ಯರು ಹಾಗೂ ಅವರ ಪೋಷಕರು ಕೂಡ ತಿಳಿಸಿರುವಂತದ್ದು. ಶಿವಶಂಕರ್. ಓಕೆ ವೆಂಕಟೇಶ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ.